ಏನ್ ಗುರು, ನಿನ್ ಕನ್ಸಿನ ರಾಣಿ ಇನ್ನೂ ಬಾಗಲ್ ತೆಗ್ದಿಲ್ವಾ? ಇಲ್ಲ. ಅವಳ ಮೇಲೆ ಪ್ರೀತಿ ಇಟ್ಕೊಂಡು ಹುಚ್ಚ ಆಗ್ತಾ ಇದ್ಯಾ? ಹೌದು, ನಿನ್ ಪ್ರೀತಿನ ಅವಳ ಹತ್ರ ಹೇಳಿದ್ಯಾ? ಬೇಗ ಹೇಳ್ಬಿಡು, ಪರೀಕ್ಷೆ ಮುಗಿದ ತಕ್ಷಣ ನಿನ್ನ ಹಾಸ್ಟೆಲ್ ಗಿಡಿ ಹಾರೋಗ್ಬಿಡುತ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಾಳೆನೇ ಡ್ಯೂಟಿಗೆ ಜಾಯ್ನ್ ಆಗಿಬಿಡಿ. ಇಷ್ಟು ಬೇಗ ನನ್ಗೆ ವರ ಕೊಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸ್ವಾಮಿ ಆಂಜನೇಯ, ನಾನು ಒಂದು ಕೋರಿಕೆನ ಪೂರೈಸ್ಬಿಟ್ಟಿದ್ಯಾ. ನನ್ನ ಪ್ರೀತಿಲು ಜಯ ಸಿಗೋ ಹಾಗೆ ಮಾಡಪ್ಪ. ದೇವ್ರ ಮುಂದ ಮನಸ್ನಾಗ ಕೇಳ್ಕೋಬೇಕು, ಹಾಂಗಲ್ಲ ಬಾಯ್ಬಿಟ್ಟು ಕೇಳಬಾರ್ದು. ಅದಿರ್ಲಿ, ನಿನಗೆ ಕೆಲಸ ಸಿಕ್ಕಿದ್ದಕ್ಕೆ ಪಾರ್ಟಿ ಕೊಡಿಸ್ಲಿಲ್ಲ ಅಂತ ಗೋಪಿ ಒಂದೇ ಸಮನೆ ಗದ್ಲ ಮಾಡಿ ಕತ್ತಾನ. ಬಾ ರಾಜ, ಕೆಲಸ ಸಿಕ್ಕಿದ್ದಕ್ಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರು. ಕಂಗ್ರಾಚುಲೇಷನ್ಸ್ ರಾಜ. ಏನಪ್ಪ, 2 ಆಮ್ಲೆಟ್, 2 ಮಟನ್ ಫ್ರೈ, 2 ಲಿವರ್ ಫ್ರೈ ಬೇಗ ಕೊಡು. ಅಲ್ರಿ, ಎಲ್ಲಾ 2 ಸೆಟ್ ಹೇಳಕತ್ತೀರಲ್ರಿ, ನಿಮ್ಮನ್ ಬಿಟ್ಟು ಹೇಳಕತ್ತೀರೇನ್ರಿ? ಇಷ್ಟೊತ್ತು ಆರ್ಡರ್ ಮಾಡಿದ್ದು ನಮ್ಮಿಬ್ಬರಿಗೆ. ನಿನಗ್ ಮೊದ್ಲೇ 2 ಬನ್ನು 1 ಟೀ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಹಲೋ. ಹಲೋ, ಏನ್ ಇಷ್ಟೊತ್ತಲ್ಲಿ? ಓ, ನನ್ನ ಫ್ರೆಂಡ್ ಮ್ಯಾರೇಜ್ಗೆ ಹೋಗಿದ್ದೆ. ಹೌದು, ಏನೆಲ್ಲ ಇಲ್ಲಿ? ಅದು ಅದು ಇವನು ಕೆಲಸ ಸಿಕ್ಕಿದ್ದಕ್ಕೆ ಪಾರ್ಟಿ ಕೊಡಿಸ್ತಾ ಇದ್ದಾನೆ. ನಮ್ಗಿಲ್ವಾ? ಮುಂದಿನ ತಿಂಗಳ ಸಂಬಳ ಬರ್ತಿದ್ದ ಹಾಗೆ ಎದುರುಗಡೆ ಇರೋ ಹೋಟ್ಲಲ್ಲಿ ಪಾರ್ಟಿ ಕೊಡಿಸ್ತೀನಿ. ಅಲ್ಲಿ ಯಾಕೆ? ನೀವೆಲ್ಲ ಇಲ್ಲೇ ತಿಂತಿರುವಾಗ ನಾ ತಿನ್ನೋ ಹಾಗಿಲ್ವಾ? ಪರವಾಗಿಲ್ಲ, ನನ್ಗೂ ಸೇರ್ಸಿ ಆರ್ಡರ್ ಮಾಡ್ಬಿಡಿ. ಆಮ್ಲೆಟ್ 3, ಕಟ್ಲೆಟ್ 3, 3 ಮಟನ್ ಬಿರಿಯಾನಿ. ಒಂದ್ ಮುಖ್ಯವಾದ ವಿಷಯ, ನಾಳೆ ನನ್ನ ಫ್ರೆಂಡ್ ಬರ್ತ್ಡೇ, ನೀವೆಲ್ಲ ಖಂಡಿತ ಬರ್ಬೇಕು. ನಿಮ್ ಬರ್ತ್ಡೇ ಆದ್ರೂ ಪರವಾಗಿಲ್ಲ, ನಿಮ್ ಫ್ರೆಂಡ್ ಬರ್ತ್ಡೇಗೆ ನಾವೆಲ್ಲ ಯಾಕೆ? ಅಲ್ಲಿ ದೊಡ್ಡ ಮನುಷ್ಯರೆಲ್ಲ ಬಂದಿರ್ತಾರೆ. ಎಷ್ಟೇ ಜನ ಬಂದ್ರು ನೀವೇ ನಮ್ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಫಾರ್ಮಾಲಿಟೀಸ್ ಎಲ್ಲ ಬೇಡ, ನಾಳೆ ನೀವೆಲ್ಲ ಪಾರ್ಟಿಗೆ ಬರ್ತಾ ಇದ್ದೀರಾ ಅಷ್ಟೇ. ಓಕೆ, ಸರಿ, ಬರ್ಲಾ? ಬಾಯ್. ಎಷ್ಟೇ ಜನ ಬಂದ್ರು ನೀವೇ ನಮ್ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಎಕ್ಸ್ಕ್ಯೂಸ್ ಮೀ. ಬನ್ನಿ ಬನ್ನಿ, ಪ್ಲೀಸ್ ಕಮ್. ಒಂದ್ ನಿಮಿಷ, ಮುಖ್ಯವಾದ VIP ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದೇ ಒಳ್ಳೆ ಸಮಯ, ಐ ಲವ್ ಯು ಅಂತ ಹೇಳ್ಬಿಡು. ಸುಮ್ನಿರೋ, ಈಗ ಅವಳು ಬಿಸಿ ಇದ್ದಾಳೆ, ಆಮೇಲೆ ಹೇಳ್ತೀನಿ. ಸಂಕೋಚ ಎದಕ್ರಿ? ಇಂಥ ಪ್ರಸಂಗ ಮತ್ತೊಮ್ಮೆ ಸಿಗಂಗಿಲ್ಲ, ಹೇಳ್ಬಿಡ್ರಲ್ಲ. ಆಮೇಲೆ ಹೇಳ್ತೀನಿ. ನೀನ್ ಪರವಾಗಿ ನಾನೇ ಹೇಳ್ಬಿಡ್ಲಾ? ಈಗ ಬೇಡವೋ? ಹಾಗಾದ್ರೆ ನೀನೇ ಹೇಳು. ಈಗಿನ ಕಾಲದಲ್ಲಿ ತುಂಬಾ ಫಾಸ್ಟ್ ಆಗಿರ್ಬೇಕಮ್ಮ. ಪೀಟರ್, ಒಂದ್ ನಿಮಿಷ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಇವ್ರೇ ನಾ ಹೇಳಿದ್ VIP. ಪ್ಲೀಸ್ ಟು ಮೀಟ್ ಯು. ಮಿಸ್ಟರ್ ಪೀಟರ್. ಹಲೋ 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 ಪೀಟರ್, ಟೈಮ್ ಆಯ್ತು, ಪ್ಲೀಸ್ ಕ್ಯಾರಿ ಆನ್. ಹೇಗಿದ್ದಾರೆ? ಸ್ಮಾರ್ಟ್ ಆಗಿದ್ದಾರಲ್ಲ? ಇವ್ರೇ ನನ್ನ ಉಡ್ಬಿ.
ಒಲವೆಲ್ಲ ಕ್ಷಣದಲ್ಲಿ ಮಳೆ ಬಿಲ್ಲಿನಂತೆ ಕರಗೀಗ ಬದುಕೆಲ್ಲ ಹುಸಿಯಾಯಿತಲ್ಲ ಕರಗೀಗ ಬದುಕೆಲ್ಲ ಹುಸಿಯಾಯಿತಲ್ಲ ಕನಸಲ್ಲ ಬಸಿರಲ್ಲೇ ಚೂರಾಯಿತಲ್ಲ. ಹಲೋ. ಹಲೋ. ದಯವಿಟ್ಟು ನೀವು ನಮ್ಗೊಂದು ಸಹಾಯ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ? ನಾಳೆ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದೀವಿ. ಇವ್ರ ಕಡೆಯಿಂದ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ನನ್ನ ಕಡೆಯಿಂದ ನೀವು ನನಗೆ ಸಾಕ್ಷಿಯಾಗಿ ಬರ್ತೀರಾ? ಸರಿ. ಹಾಗಾದ್ರೆ ನಾಳೆ 10 ಗಂಟೆ ಹೊತ್ತಿಗೆ ರಿಜಿಸ್ಟರ್ ಆಫೀಸ್ಗೆ ಬಂದ್ಬಿಡ್ತೀರಾ? ಬರ್ತೀನಿ. ಥ್ಯಾಂಕ್ ಯು. Bye. ಬಾಯ್. ಇಲ್ಲಿ ನೋಡಿ, ನಾನೊಂದು ಮಾತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಳಲ್ಲ ತಾನೆ? ಪರವಾಗಿಲ್ಲ, ಕೇಳಿ. ನಿಮಗೆ ತಂದೆ ತಾಯಿ ಯಾರೂ ಇಲ್ವಾ? ಇದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಒಂದ್ಸರ್ತಿ ಮಾತ್ರ ಬರುತ್ತೆ. ಅದರಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರ ಆಶೀರ್ವಾದವನ್ನು ತಗೊಂಡು ಸಂತೋಷವಾಗಿ ಮದುವೆ ಆದ್ರೆ ನೆಮ್ಮದಿ ಇರುತ್ತೆ. ನಾನಂತೂ ಅನಾಥ, ನನಗೆ ಯಾರೂ ಇಲ್ಲ. ನಿಮಗೆ ಎಲ್ಲರೂ ಇದ್ದಾರೆ. ಅವರ ಆಶೀರ್ವಾದ ತಗೊಂಡು ಮದುವೆ ಆಗೋದ್ ಬಿಟ್ಟು ಕಳ್ತನದಲ್ಲಿ ಯಾಕೆ ಮದುವೆ ಆಗ್ತಿದ್ದೀರಾ? ಸಾರಿ, ನನ್ನ ಮಾತಿಂದ ನಿಮ್ ಮನ್ಸಿಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ. ನಮಗೂ ದೊಡ್ಡವರ ಆಶೀರ್ವಾದ ತಗೊಂಡು ಮದುವೆ ಆಗ್ಬೇಕು ಅಂತ ಆಸೆ ಇದೆ. ಆದ್ರೆ ನಾನ್ ಹಿಂದೂ, ಇವ್ರು ಕ್ರಿಶ್ಚಿಯನ್. ಇಲ್ಲಿಗೆ 25 ವರ್ಷಗಳ ಹಿಂದೆ ನಮ್ಮ ಫ್ಯಾಮಿಲಿಲಿ ಹೀಗೆ ನಡೆದಿತ್ತು. ನನ್ನ ಸೋದರತ್ತೇನು ಇವ್ರ ಚಿಕ್ಕಪ್ಪನು ಲವ್ ಮ್ಯಾರೇಜ್ ಆದ್ರು. ಅದರಿಂದ ನಮ್ಮಿಬ್ರು ಫ್ಯಾಮಿಲೀಸ್ ಮಧ್ಯೆ ದೊಡ್ಡ ಜಗಳನೇ ನಡೆದಿತ್ತು. ಆವತ್ತಿಂದ ನಮ್ಮೆರಡು ಕುಟುಂಬದ ಮಧ್ಯ ತುಂಬಾ ದ್ವೇಷ ಇದೆ. ಸೊ ದ್ವೇಷ ಬಿಟ್ಟು ಎರಡು ಕುಟುಂಬನೂ ಒಂದಾದ್ರೆ ದೊಡ್ಡವ್ರ ಒಪ್ಪಿಗೆಯಿಂದ ಮದುವೆ ಆಗ್ತೀರಾ? ಸಂತೋಷವಾಗಿ. ಆದ್ರೆ For more updates, like, comment, subscribe to our channel.